ಒಂದ್ ದಿನಕ್ಕೆ 600 ರೂಪಾಯಿ ಪಗಾರ ಐತಿ. ಮನಸ್ನಾಗರ ಒಂದ್ ವರ್ಷನಾಗ 1 ಕೋಟಿ ರೂಪಾಯಿ ಗಳಿಸ್ಬೇಕ ಆಸೆ ಐತಿ. ಏನ್ ಮಾಡ್ಬೇಕು ತಿಳ್ತಾ ಇಲ್ಲತ್ತ ದುಡಿಯಾಕ್ ಬಂದೇನಿ. ತಿಳಿದಾಗ ನೋಡೋಣತ್ರಿಪ್ಪ. ನಮಸ್ಕಾರ. ಬೆಂಕಿ ಬಿಡದ್ ಕೂತು ನಾವು ಇವತ್ತ ಶಿಸ್ತಗ ಸವನೆಲ್ಲ ಕೂತು ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಲೆ ಮತ್ತ ಶಂಗಾಕ್ ಮಾಡಿದ್ ಬದ್ನಿಕಾಯಿ ಪಲ್ಲೆ ಜಡಕತ್ತೀವ್ರಿ. ಬರ್ತೀರೇನು ಊಟ ಮಾಡಕ್? ಬರ್ರಿ ಅಲ್ಲ. ಒಂದ್ ವರ್ಷ ಮೇಲೆ ಆಯ್ತು 300 ರೂಪಾಯಿ ಕೊಟ್ಟು ತಂದಿದ್ ಕಾಲಾಗ ಹಾಕೊಂಡ್ ಕೈಯಾಗ ಒಂದ್ ಬುತ್ತಿ ಕಚ್ಚಲು ಹಿಡ್ಕೊಂಡ್ ಅಳಗಾಡ್ಸ್ಕೊತ ಸೀದಾ ಹಂಗ ಕೆಲ್ಸ ಮೇಲೆ ಬಂದ ಬಿಟ್ಟಿನಿ. ಹಿರಿಯರಿಟ್ಟಿದ ಆಸ್ತಿ ಐತಿ, ಕಮ್ಮಿ ಅಂತ ಏನೂ ಇಲ್ಲ. ಆದ್ರೂ ಹೊರಗ್ ದುಡ್ಯಾಕ್ ಹೋಗ್ತೀನಿ. ನಮ್ಮಲ್ಲಿ ಅಂತೂ ಜಾಸ್ತಿ ಬೆಳೆದ್ 4 ತಿಂಗಳು ಬೆಳಿ, ಬ್ಯಾಸ್ಗೆ ಬತ್ತದ 3 ತಿಂಗಳು ಹಂಗೆ ಬಿದ್ದಿರ್ತಾವ. ನೆಗಲಿ ಹೊಡೆದ್ ಒಗದ್ ಬಿಟ್ಟಿರ್ತೀವಿ. ಆ ಟೈಮ್ದಾಗ ಕಾಲೇ ಕೂತ್ರಿ ಹೆಂಗ್ ಆಕೇತ್ರಿ? ಅದು ಹಿರಿಯರ್ ಅಂತಿದ್ರಿ. ಕಾಲೇ ಕೂತ್ ಮೈ ಜಂಗ್ ಹತ್ತುಕಿತ ಕೆಲ್ಸ ಮಾಡಿ ಸ್ವಯದ್ ಹೋಗೋದು ಬೇಸಿ. ಒಕ್ಕಲ್ತನ ಮಾಡೋರ್ಗ ಒಂದ್ ಮಾತು ಹೇಳ್ತೇನ್ರಿ, ಈ ಕೆಲ್ಸ ನೀವು ಯಾವತ್ತು ಕಮ್ಮಿ ತಿಳ್ಕೊಬೇಡ್ರಿ. ಯಾಕಂದ್ರೆ ಇದು ಮಾಡ್ಬೇಕಂದ್ರೂ ಗುಂಡಿಗೆ ಇರ್ಬೇಕು. ಆದ್ರೂ ಒಕ್ಕಲ್ತನ ಮಾಡೋರ್ ಹುಡುಗರಿಗೆ ಒಂದ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅವ್ರಿಗೆ ಯಾರು ಹೆಣ್ಣು ಕೊಡಂಗಿಲ್ಲ. ಇದೇ ದೊಡ್ಡ ಕತ್ತೀರಿ. ಹುಡುಗಿ ನೋಡಕ್ ಹೋದಾಗ ಕೇಳ್ತಿರ್ತಾರ ಹೊಲ ಎಷ್ಟ ಐತಿತ್ತು, ಹೊಲ ಇತ್ತಂದ್ರೆ ಕೇಳ್ತಾರ ಜಾಬ್ ಐತೇನೆ, ಜಾಬ್ ಇದ್ರೆ ಕೇಳ್ತಾರ ಮನಿ ಐತೇನೆ. ಇಷ್ಟು ಎಲ್ಲ ಕೇಳ್ಕೊಂಡ್ರು ಕೂಡ ಅವ್ರೇನ್ ಹೊಲದಾಗ ದುಡ್ಯಾಕ್ ಬರಂಗಿಲ್ರಿ. ಇದೇ ಐತಿ ಸತ್ಯ ಪರಿಸ್ಥಿತಿ. ಮತ್ ಹೊಲದಾಗ ಕೇಳ್ತಾರ ಯಾರಿಗೂ ಗೊತ್ತ್ರಿ? ಒಂದ್ ಮಾತ್ರ ನಿಜ ಐತ್ರಿ, ಹೊಲ ಇರ್ಬೇಕು ಆದ್ರೂ ಹೊಲಾಗ ದುಡ್ಯಾ ಇರ್ಬಾರ್ದು. ಮತ್ ಹೊಲ ತಗೊಂಡ್ರೆ ಏನ್ ಮಾಡ್ತಾರ್ರಿ? ಇದು ಎಲ್ಲ ವಿಚಾರ ಮಾಡಿ ಒಕ್ಕಲ್ತನ ಮಾಡೋ ಹುಡುಗರು ಏನ್ ಮಾಡ್ತಾರಪ್ಪ ಅಂದ್ರೆ ದೊಡ್ಡ ದೊಡ್ಡ ಸಿಟಿ ಒಳಗ ಹೋಗಿ ಜಾಬ್ ಮಾಡ್ಕೊತ ಕೂತ್ ಬಿಡ್ತಾರ. ಇನ್ ಇದ್ದಿದ್ ಹೊಲ ಯಾರು ದುಡ್ಯಾರ ಇರ್ಲಿಕ್ಕಂದ್ರೆ ಹೊಲ ಎಲ್ಲ ಪಡ ಬಿದ್ ಬಿಡ್ತಾವ. ಇನ್ ಅದೇ ಹೊಲದಾಗ ಪ್ಲಾಟ್ ಅದು ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಟಿಸ್ಬಿಡ್ತಾರೆ. ಒಂದ್ ಮಾತು ಹೇಳ್ತೇನ್ರಿ, ನಮಗ್ ಸಿಕ್ಕಿದಂತ ಆಸ್ತಿ ಇದು ನಮ್ದಿಲ್ಲ, ಇದು ಹಿರಿಯರಿಟ್ಟಿದ ಆಸ್ತಿ. ನಾವು ಮುಂದಿನ ಜನರೇಷನ್ ಇಟ್ಕೋತ ಹೋಗುದ್ರಿ. ನಮ್ದಂತ ಏನೋ ಅಧಿಕಾರ ಇಲ್ಲ. ಇರುತ್ತಕ ಬಾಡಿಗೆ ಐತಿ ತಿಳ್ಕೊಂಡ್ ಅದ್ರ ಮೇಲೆ ದುಡ್ಕೋತ ಹೋಗುದು. ಮತ್ತ ಅದ್ರ ಮ್ಯಾಗ ಇಂತ್ರ ನಮ್ಗೆ ಎಷ್ಟು ನಮ್ ಹೊಟ್ಟೆ ತುಂಬತದೆ ಅಟ್ಟಿ ತುಂಬಿಸ್ಕೊತ ಹೋಗುದ್ರಿ. ಯಾಕಂದ್ರ ಇವತ್ತದಿವ್ ನಾಳೆ ಇರ್ತೀವಲ್ಲ ಗೊತ್ತಿಲ್ಲ. ನಮ್ದಂತ ಇಲ್ಲಿ ಏನೂ ಇಲ್ಲ.